ಚರ್ಚೆ ಅಶೋಕಣ್ಣ ಮಾತಾಡ್ತೀನಿ 5 ಮಿನಿಟ್ಸ್ ಬೇಗ ಮುಗಿಸಿ. ಇಲ್ಲ ಮನೆ ಅಧ್ಯಕ್ಷ ಅಶೋಕಣ್ಣವರು ಸಂಪೂರ್ಣವಾಗಿ ವಿಚಾರವನ್ನ ಅಧ್ಯಕ್ಷರೇ ಪ್ರಿಯಾಂಕಾ ಅವರು ಹೇಳಿದ್ದಾರೆ. ಈಗ ಆ ಕಡೆಗೆ ಮಾತ್ರ ಟೈಮ್ ವೇಸ್ಟ್ ಮಾಡ್ತಾರೆ ಅಷ್ಟೇ, ಬೇರೆ ಏನು ಕೂಡ ನೀವು ಮಾಡುದಿಲ್ಲ. ನಿಮಗೆ ಟೈಮ್ ವೇಸ್ಟ್ ಮಾಡಿ ಊಟಕ್ಕೆ ಹೋಗ್ಲಿ ಮನಸ್ಸಿದ್ದ ಬೇಗ ನಾನು ಬಿಟ್ಟು ಬಿಡ್ತೇನೆ, ಮತ್ತೆ ನಿಮಗೆ ಲೇಟ್ ಆಗ್ತದೆ. ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಕೊಳ್ಬೇಕು. ಅವ್ರು ಇವ್ರಂತ ಹೇಳಿದ್ರೆ ಆಗುದಿಲ್ಲ, ಎಲ್ಲರೂ ಕೂಡ ತಪ್ಪಿಸ್ತಾರೆ. ಕೂತ್ಕೊಳ್ಳಿ ಈಗ ಅಧ್ಯಕ್ಷ. ಆಯ್ತು, ಈಗ ಪ್ರಿಯಾಂಕಾ ಅವರು ನೇರವಾಗಿ ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ. ನಾನೇನು ಆಪಾದನೆ ಮಾಡಿ ಹೌದು ಇಲ್ಲ ಹೇಳಿದ್ರಲ್ಲ, ಆಯ್ತು ಅಧ್ಯಕ್ಷ. ನಾನು ಮಾತಾಡಿದ, ಡೋಂಟ್ ವರಿ. ಕೂತ್ಕೊಳ್ಳಿ, ಬೇರೆ ನಿಮ್ಗೇನಾಗಿದೆ ಇಲ್ಲಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಮೇಲೆ. ಅವರು ಯಾವುದೇ ದಾಖಲೆ ಕೊಡದೆ ಪತ್ರಿಕೆ ನೋಡಿ ಮಾತಾಡಿದ್ದಾರೆ ಅಂತಾರೆ. ನಾನು ಲೋಕಾಯುಕ್ತ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ, ಅದು ದಾಖಲೆನೆ. ಆಮೇಲೆ ಲೋಕಾಯುಕ್ತಲ್ಲಿ ಸ್ವಇಚ್ಛೆ ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನು ಕೂಡ ರಿಜಿಸ್ಟರ್ಡ್ ದಾಖಲೆನೆ. ಆಯ್ತು. ಆಮೇಲೆ ಪೆನ್ ಡ್ರೈವ್ ಕೊಟ್ಟಿದ್ದೀನಿ, ಮಧ್ಯದಲ್ಲಿ ಮಾತಾಡ್ತೀರಿ. ಇದನ್ನು ದಾಖಲೆ. ಆಯ್ತು, ಹೇಳಿದ್ರಲ್ಲ. ಇಷ್ಟೆಲ್ಲ ದಾಖಲೆ ಕೊಟ್ಟು ನೀವು ಕೆಂಪಣ್ಣಂದು ಕೊಟ್ರಲ್ಲ 40 ದಾಖಲೆ ಇತ್ತು. ಎಸ್ ಮಂಜು ಏನ್ ದಾಖಲೆ ಇತ್ತು ಅದು? ಎಲ್ ಕೊಟ್ರಿ? ಎಷ್ಟು ಮಂದಿ ಮಾತಾಡಿ ಮಾತಾಡ್ಲಪ್ಪ. ಎಂತ ಚರ್ಚೆ ಮಾಡಿ ಟೈಮ್ ವೇಸ್ಟ್ ಮಾಡ್ತೇವೆ. ಆಯ್ತು, ಅಶ್ವಥ್ ನಾರಾಯಣ ಅವರೇ, ಯಾರಿಗೆ ಬಂದಿತ್ತು? ಇವಾಗ ಏನಾಯ್ತು? ಅಲ್ಲ ಪ್ರಿಯಾಂಕಾ ಅವರೇ, ನಿಮ್ಗೆ ಚರ್ಚೆ ಮಾಡ್ಬೇಕಾ ಬೇಡ? ಅವ್ರು ತುಂಬಾ ಹೇಳ್ತಾರೆ. ಅವ್ರು ನಾವೆಲ್ಲ ಕೇಳಿಕಲ್ಲ. ನಿಮ್ಗೆ ಎನ್ಆರ್ಜಿ ಚರ್ಚೆ ಬೇಕಾ ಬೇಡವಾ? ಎನ್ಆರ್ಜಿ ಚರ್ಚೆ ಬೇಕಂತ ಹೇಳಿದ್ರೆ ಇದರಲ್ಲಿ ಚರ್ಚೆ ಮಾಡಿ ಕಳ್ಕೊಬೇಡಿ. ಅವ್ರು ಏನ್ ಕೂಡ ಮಾತಾಡ್ತಾರೆ, ನೀವೇ ಅದಕ್ಕೆ ಉತ್ತರ ಕೊಡ್ಬೇಕು. ಅದನ್ನ ನಾನು ಕೇಳಿ ನೋಡಿ. ಇನ್ನು 1.5 ದಿವಸ ಮಾತ್ರ ಇರೋದು ನೋಡಿ, ಇನ್ನು 1.5 ದಿವಸ ಮಾತ್ರ ಇದೆ. ನಿಮ್ಗೆ ಎನ್ಆರ್ಜಿ ಚರ್ಚೆ ಮಾಡ್ಬೇಕಾ ಬೇಡವಾ? ಮಾಡ್ಬೇಕಿದ್ರೆ ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಮಾತಾಡಿ. 1 ಸೆಕೆಂಡ್, 5 ನಿಮಿಷ ಮುಗಿಸಿ. ಮನೆ ಅಧ್ಯಕ್ಷ ಅಧ್ಯಕ್ಷ ಸಂಪೂರ್ಣ ವಿಚಾರವನ್ನ ವಿರೋಧ ಪಕ್ಷದ ನಾಯಕರಾದ ಅಶೋಕಣ್ಣ ಅವರು ಎಳೆ ಯಾಕೆ ಬಿಟ್ಟಿದ್ದಾರೆ? ಅಶೋಕ್ ಅವರು ನೀವು ಮಾತಾಡಕ್ಕೆ ಅವಕಾಶ ಕೊಡಿ. ಇಲ್ಲ, ನಾನು ಕೊಡಿ. ಆಯ್ತು, ಅವ್ರ ಕೆಸಲ್ಲಿ ಕೊಡಿ, ಆಫೀಸಲ್ಲಿ ಕೊಡಿ. ದಾಖಲೆ ಕೊಟ್ಟಿಲ್ಲ ಅಂದ್ರೆ ಕೇಳಿ ಸಮಾಧಾನ ಮಾತಾಡಿ. ಮುನಿರತ್ನಣ್ಣ ಒಂಚೂರು ಕಂಪ್ಲೀಟ್ ಮಾಡ್ತಿದ್ದಾರೆ. 1 ನಿಮಿಷ. ನಿಮಗೆ ಸಿಎಂ ದಾಖಲೆ ಕೊಟ್ಟಿಲ್ಲ ಅಂದ್ರೆ ಈ ಸದನದಲ್ಲಿ ನಾನು ಪ್ರವೇಶ ಮಾಡಲ್ಲ. ಆಯ್ತು, ಮತ್ತೆ ಕೂತ್ಕೊಳ್ಳಿ. ಉತ್ತರ ಕೊಡ್ಲಿಕ್ಕಿದೆ, ಕ್ಲಾರಿಫಿಕೇಶನ್ ದಾಖಲೆ ಚರ್ಚೆ. ನಾನು ಇವತ್ತು ಪ್ರತಿಪಕ್ಷ ನಾಯಕರೇ, ನಾನು ಜೆಡಿಎಸ್ ಇದೆ ಅವಕಾಶ ಬಂದು ಹೀಗೆ ನೋಡಿ. ನಿಮ್ಗೆ ಕೊಟ್ಟಿಲ್ಲ, ನಾವು ನಿಮ್ಮ ನಂಬಿಕೆ ಇರಲಿಲ್ಲ ನಮ್ಗೆ, ಅದಕ್ಕೆ ಕರೆದಿ ಸಿಐಡಿ ಯಾಕೆ ಕುಡಿ ಅಂತ ಕೇಳಿದ್ರು. ಡಿಸ್ಟರ್ಬ್ ಮಾಡ್ತೀರಿ ನೀವು, ಯಾಕೆ ಬಲಿ ಆಗ್ತೀರಿ? ಇದೇ ಸದನದಲ್ಲಿ ಅಶೋಕಣ್ಣ ಅವ್ರು ಹೆಂಗ್ ಓದ್ತಾ ಇದ್ರು ಓದಿದ್ಕೆ ನಿಮ್ಗೆ ಅವಾಗಿನ ಇಲಾಖೆಯಲ್ಲಿ ಸಾಮಾನ್ಯ ಪ್ರಜ್ಞೆ ಕೂಡ ಇರಲಿಲ್ಲ, ಕಾಮನ್ ಸೆನ್ಸ್ ಇರಲಿಲ್ಲ. ಅದಕ್ಕೆ ನೀವು ಕರೆದಿದ್ದು ನಿಮ್ಗೆ ನೆನಪಿಗೆ ಮಾಹಿತಿ ಕೊಡಿ ಅಂದ್ರೆ ಸುಮ್ಮನೆ ಮಾತಾಡೋ ವಿಚಾರ ಗೊತ್ತಾಗಬೇಕಲ್ವಾ? ನೀವು ಯಾಕೆ ಟೈಮ್ ಚೇಂಜ್ ಮಾಡ್ತೀರ? ಅವ್ರಿಗೆ ಇಂಟ್ರೆಸ್ಟ್ ಕಡಿಮೆ ಇರ್ಬೋದು, ನೀವ್ಯಾಕೆ ಈ ರೀತಿ ಮಾಡ್ತೀರಿ? ಲೆಟ್ ಹಿಮ್ ಟಾಕ್.